ಹೆಲೋ, ವೆಲ್ಕಮ್ ಬ್ಯಾಕ್ ಟು ಲೀಲಾ ಆದರ್ಶ್ ಚಾನಲ್. ನಿನ್ನೆ ಇದ್ದಿದ್ದು ಖುಷಿ ಇವತ್ತಿರಲ್ಲ ಅನ್ನೋದಕ್ಕೆ ನಾವೇನು ಡೈಲಿ ಜೀವನನ ಜೀವಿಸ್ತಾ ಇದ್ದೀವಿ ಅದೇ ಎಕ್ಸಾಂಪಲ್ ಅಲ್ವಾ. ನೆನ್ನೆ ನಮ್ಮಮ್ಮ ಬಂದರು ಅಂತ ಫುಲ್ ಖುಷಿ ಇತ್ತು. ಇವತ್ತು ಅರ್ಲಿಯಿಂದ ಮಾರ್ನಿಂಗ್ ಹೊಟ್ಟೋದ್ರು ಅನ್ನೋ ಬೇಜಾರು. ಜಾಸ್ತಿ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಮನೇಲೂ ಅಲ್ಲೂ ತುಂಬ ಕೆಲಸ. ಕುರಿ ಮೇಯ್ಸೋಕೆ ಹೋಗಬೇಕು. ಅಲ್ಲೂ ಒಂದು 10-15 ಕುರಿಗಳಿದ್ದಾವೆ, ಒಂದೆರಡು ಹಾಡಿದ್ದಾವೆ, ಹಸು ಇದ್ದಾವೆ. ಮೇಯ್ಸೋರು ಯಾರೂ ಇರೋಲ್ಲ. ನಿನ್ನೆ ಏನೋ ನನ್ನ ಸಿಸ್ಟರು ಮೇಯ್ಸಿದ್ರು, ಇವತ್ತು ಅವಳು ಕೆಲ್ಸಕ್ಕೆ ಹೋಗಬೇಕು. ಹಂಗಾಗಿ ಬೆಳಿಗ್ಗೆ ಬೇಗ ಎದ್ದೊಟ್ಟೋಗ್ಬಿಟ್ರು, ಬೇಜಾರೇ ಆಗೋಯ್ತು. ಬಟ್ ನಾನು ಅಲ್ಲಿ ಹೋಗಿ ಜಾಸ್ತಿ ದಿನ ನನಗೂ ಅಲ್ಲಿ ಇರೋಕ್ಕಾಗಲ್ಲ. ಇಲ್ಲಿ ನಮ್ಮ ಹಸ್ಬೆಂಡ್ ಮನೆಗೆ ಕರೀತಾ ಇರ್ತದೆ, ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಲ್ವ. ಸೊ ಅವರಿಗೆ ಬೆಳಿಗ್ಗೆ 5 ಗಂಟೆಗೆ ಹೊರಟ್ರಲ್ವ. ನೆನ್ನೆ ದೋಸೆ ಇಟ್ಟಿತ್ತು, ಅದಕ್ಕೆ ಸ್ವಲ್ಪ ದೋಸೆನೇ ಮಾಡಿಕೊಟ್ಟೆ, ಚಟ್ನಿ ಮಾಡಿಕೊಟ್ಟೆ. ಇವತ್ತು ನಾನು ನೆನ್ನೆ ಚಿಕನ್ ಸಾಂಬಾರಿಗೆ ಗೀ ರೈಸ್ ಮಾಡ್ತಾಯಿದ್ದೀನಿ. ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಗೀ ರೈಸ್ ಮಾಡ್ತೀನಿ. ಗೀ ರೈಸ್ ಮಾಡೋಕ್ಕೆ ಫಸ್ಟು 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ ನಮ್ಮ ಮನೇಲೇ ಮಾಡಿರುವಂತಹ ತುಪ್ಪ ಇದೊಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಚಕ್ಕೆ, ಸ್ಟಾರ್ ಮೊಗ್ಗು, ಅನಾನಸ್ ಹೂವು ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಘಮ ಬರ್ತಾಯಿದೆ ತುಪ್ಪ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು ಮುಡಿಯಷ್ಟು ಕಾಯಿ ಮತ್ತು ಒಂದು ಸ್ವಲ್ಪ ಹಾಲು, ಗಸಗಸೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ, ಫೈನ್ ಪೇಸ್ಟು. ಇದನ್ನು ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಪುದೀನ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅಕ್ಕಿ ಹಾಕಿ ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಮುಚ್ತಾ ಇದ್ದೀನಿ. ಎಷ್ಟು ಸಿಂಪಲ್ ಅಲ್ವಾ. ನೆನ್ನೆ ಅಂತೂ ಫುಲ್ ಗಡಿಬಿಡಿ ಆಗೋಯ್ತು. ಬಿರಿಯಾನಿ ಎಷ್ಟು ಚೆನ್ನಾಗಿ ಬಾಳೆ ಎಲೆಯಲ್ಲಿ ದಮ್ ಕಟ್ಟಿ ಮಾಡಿದ್ದೆ ಅಂದರೆ ಅದನ್ನು ಓಪನ್ ಮಾಡಿ ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ತುಂಬ ಗಡಿಬಿಡಿ. ಅಮ್ಮನ ಮಾತಾಡಿಸ್ಬೇಕು, ಅಡುಗೆ ಮಾಡಬೇಕು, ಎರಡೂ ಮಿಕ್ಸಪ್ ಆಗಿ ಆಗಲಿಲ್ಲ. ಸೊ ಫೈನಲಿ ಗೀ ರೈಸ್ ಆಗಿದೆ. ಘಮ, ಸಕ್ಕತ್ ಘಮ ಬರ್ತಾಯಿದೆ ತುಪ್ಪ ಹಾಕಿರೋದಕ್ಕೂ ಅದಕ್ಕೂ. ತಿನ್ಕೊಂಡು ನಮ್ಮ ತೇಜಕ್ಕೆ ಸ್ನಾನ ಮಾಡಿಸಿ ಮಲಗಿಸಿ ಮನೆ ಕೆಲಸ ಮಾಡ್ಕೊಂಡು ಬರ್ತೀನಿ. ಮೀಶೋದಿಂದ ನಮ್ಮ ತೇಜಿಗೆ ಚಳಿಗಾಲ ಅಲ್ವಾ, ನೆಲದಲ್ಲಿ ಬರೀ ಕಾಲಲ್ಲಿ ಓಡಾಡ್ತಾನೆ ಅಂತ ಸಾಕ್ಸ್ ತರಿಸಿದ್ವಿ. 6 ಪೇರ್ ಇದೆ, 98 ರೂಪೀಸ್ ಕೊಟ್ಟಿದ್ದೀನಿ ಅಷ್ಟೇ. ತೆಳುಗಿದೆ, ಒಂಥರ ಚೆನ್ನಾಗಿದೆ. ತೆಳುಗಿದ್ರು ಓಕೆ ಅವನಿಗೆ ಇವಾಗ ಸದ್ಯಕ್ಕೆ ಚಳಿಗಾಲ ಮುಗಿಯೋ ತನಕ. ಮುಂಚೆ ಒಂದು ತರಿಸಿದ್ದೆ, ಅದು ತುಂಬ ಮಂದೆ ಆಯಿತು. ಬಟ್ ಅಲ್ಲೇ ಗಿಂಜ್ಕೋತು, ಅದು ಏನು ದಾರನೇ ಕಿತ್ತೋಯ್ತು. ತುರಿಗಾರೆ ನೆಲಕ್ಕೆ ಬಿಟ್ರಂತೂ ಎಲ್ಲ ಎಳೆದೋಗಿತ್ತು. ಬಟ್ ಇದು ತುಂಬ ಚೆನ್ನಾಗಿದೆ, ಆರಾಮಾಗಿ ತೊಗೋಬೋದು. 6 ಪೇರ್ ಇದೆ. ಆಲ್ರೆಡಿ ಅವನೊಂದು ಹಾಕೊಬಿಟ್ಟಿದ್ದಾನೆ ಕಾಲಿಗೆ, ತೋರಿಸ್ತೀನಿ ರೀ. ಆಲ್ರೆಡಿ ಸಾಕ್ಸ್ ಇನಾಗ್ರೇಷನ್ ಆಗೋಗಿದೆ. ಇಲ್ಲಿ ನೋಡ್ರಿ, ತಿರ್ಕೊಳ್ರಿ. ಚೆಂದ ಕಾಣಿಸ್ತಾ ಇದ್ದಾರಲ್ವ ತೇಜು ಅವರು. ಸಾಕ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ತೇಜು ಅವರೇ ಶರ್ಟ್ ಹಾಕ್ಕೊಂಡು ಮಿಂಚ್ತವ್ರೆ. ಸಾಕ್ಸ್ ಅವ್ರಿಗೆ ಕಂಫರ್ಟಬಲ್ ಆಗಿದೆ, ಬೈ ಮಾಡ್ಬೋದು, ಚೆನ್ನಾಗಿದೆ. ರೇಷನ್ ತೊಗೊಳಕ್ಕೆ ಹೆಬ್ಬೆಟ್ಟು ಬರ್ತಾ ಇರಲಿಲ್ಲ ಅಂತೇಳಿ ನಮ್ಮ ಅಜ್ಜಿನ ಹೆಬ್ಬೆಟ್ಟು ಕೊಡೋಕೆ ಕರ್ಕೊಂಡೋಗಿದ್ರು. ಏನೇನೋ ರೂಲ್ಸ್ ಮಾಡಿಬಿಟ್ಟಿದ್ದಾರಲ್ವ, ಮೊದಲೆಲ್ಲ ಅದಿರಲೇ ಇಲ್ಲ. ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ತಾತನ ತೋರಿಸಿದ್ದೆ. ಇವರೇ ಅವ್ರ ವೈಫು ಎಷ್ಟು ಆರೋಗ್ಯವಾಗಿ ಎಷ್ಟು ಚೆನ್ನಾಗಿದ್ದಾರಲ್ವ. ನಾವೆಲ್ಲ ಇಷ್ಟ ಆಯುಷ್ಯವಾಗಿ ಆರೋಗ್ಯವಾಗಿರಲ್ಲ ಬಿಡಿ. ಬಟ್ ಈಗಿನ ಹೆಂಗಸರಿಗೆ ಇವರೇ ರೋಲ್ ಮಾಡಲು. ಎಷ್ಟು ಚೆನ್ನಾಗಿ ಅರಿಶಿನ ಕುಂಕುಮ ಡೈಲಿ ಸ್ನಾನ ಮಾಡಿದಾಗ ಇಟ್ಕೋತಾರೆ ಅಂದರೆ, ನಾನು ವಾರಕ್ಕೊಂದ್ಸತ ಇಟ್ಕೊಳ್ಳೋದೇ ಹೆಚ್ಚು. ಬಟ್ ಈಗಿನ ಹೆಣ್ಮಕ್ಳು ಅರಿಶಿನ ಕುಂಕುಮ ಎಲ್ಲ ಮರ್ತುಬಿಟ್ಟಿದ್ದಾರೆ ಅಲ್ವಾ. ಅಯ್ಯಪ್ಪ, ಅವ್ರ ಕೈಲಿ ನಡೆಯೋಕ್ಕಾಯ್ತಲ್ಲ, ಆದರೂ ಬರ್ತಾ ಇದ್ದಾರೆ. ನಮ್ಮಮ್ಮ ಬಾಳೆಹಣ್ಣು ಹಣ್ಣು ಮಾಡೋಕ್ಕೆ ಎಲ್ಲ ಚಿಪ್ಪೆಲ್ಲ ಕುಯ್ದು ಕಟ್ ಮಾಡಿ ಒಳಗಾಗಿ ಗಂಟೆಡಿ ಚುಚ್ಚಿ ಅರಳೆ ಸುತ್ತ ಇದು ಮುತ್ತನ ಅಂತ ಇಟ್ಟಿದ್ದಾರೆ. ಬೆಳಿಗ್ಗೆನೂ ತಿಂಡಿ ಹಾಕ್ಬೇಕು, ಇದಕ್ಕೆ ಮಧ್ಯಾಹ್ನನೂ ಹಾಕಬೇಕು, ಸಂಜೆನೂ ಹಾಕ್ಬೇಕು, 3 ಟೈಮು ಹಾಕಬೇಕು. ನಮ್ಮ ನಾರ್ಮಲ್ ಹಸಿಗೆ ಬರೀ 2 ಟೈಮ್ ಹಾಕ್ತಾಯಿದ್ವಿ, ಇದಕ್ಕೆ 3 ಟೈಮು. ನಮ್ಮ ಯಜಮಾನ್ರು ಹಾಕೋರು ಇಷ್ಟು ದಿನ, ಅವರಿಲ್ಲ ಸದ್ಯಕ್ಕೆ. ಇವಾಗ ನಮ್ಮ ಸರದಿ. ಓಹ್ ನಿಧಾನ ತಗೊಳ್ಳಿ. ಸಗಣಿ ಹಾಕಿದೆ, ಬೆಸ್ಟ್ ಐಡಿಯಾ ಇದು. ಒಂದು ಕೈಲಿ ಎತ್ತಾಕೋಕ್ಕಾಗಲ್ಲ, 2 ಕೈಲಿ ಎತ್ತಾಕನ. ನಗಾಡ್ತಾವನೇ ಇಲ್ಲಿ. ನಮ್ಮ ತೇಜು ಎಲ್ಲಿ ಬೆಳೆದ ಅಂದರೆ ವಿಜಯಮ್ಮರ ಸಂಪ್ ಮೇಲೆ ಬೆಳೆದ. ಮಳೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇಲ್ಲೇ ಬಿದ್ದು ಒದ್ದಾಡಿ ಮುಳುಗಿ ಮಲಗಿ ಉಳ್ಳಾಡ್ತಾ ಇದ್ದ.
ಅವಗಿನಲ್ಲೇ ಗಾಳ ತೋರ್ಸಕ್ಕೆ ಕರ್ಕೊಬರೋರಿಗೆ ಸೊಂಪಕ್ಕೆ ಬಿಸಿಲಿಗೆ ಅವತ್ತಿದ್ರೆ ಸೊಂಪು ಸೊಂಪು ಸಂಪು 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 ಈಗ ಮಳೆ ಬಂದಿರೋದಕ್ಕಿಲ್ಲ. ಅಯ್ಯಪ್ಪ 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 ಅಕ್ಕ ತಿಂದು ಹಿಂಗೆ ಕುಣಿತಾ ಹೋಗೋಣ. ಇಲ್ಲಿ ಆಟ ಆಡ್ತಾ ಇದೀವಿ, ಇಲ್ಲಿ ಮಾಡುವುದಿಲ್ಲ ಇವತ್ತು. ಹೋಗೋಣ. ಏನು ರಿಯಾಕ್ಷನ್ ಕೊಡ್ತಾ ಅದ್ ನೋಡು. ಹೋಯ್ತಾ ಹೋದ್ನಲ್ಲಪ್ಪ ಒಯ್ಯಿ ಹೊತ್ಕೊಂಡು ಹೋದ್ನಲ್ಲಪ್ಪ. ಹ್ಞೂ ಆ ಒಯ್ಯಿ ಹೊತ್ಕೊಂಡು ಹೋದ್ನಲ್ಲಪ್ಪ ನಿಮ್ಮ ಅಪ್ಪನ. ಏನು ತೇಜು? ಇವರು ಪಕ್ಕದ ಮನೆ ಅಜ್ಜಿ. ನಮ್ಮ ತೇಜುನೇ ತುಂಬ ಸಣ್ಣವನಿದ್ದಾಗಲಿಂದನೂ ಇವರೇ ಸ್ನಾನ ಮಾಡಿಸಿದ್ದು. ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾನೆ ಅವ್ರ ಜೊತೆ, ತುಂಬ ಸಖತ್ತಾಗಿ ಆಟ ಆಡ್ತಾನೆ. ಸೊ ಅವ್ರ ಮನೆಯಿಂದನೇ ಇರೋ ಜೋಳದ್ದು ತೋಟ ಇದು, ಜೋಳ ಹಾಕ್ಕೊಂಡಿದ್ದಾರೆ. ಸೊ ಅಲ್ಲೊಂದು ಮಾವಿನ ಮರ ಇದೆ, ಅವಾಗವಾಗ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೆ ಅನಿಸುತ್ತೆ. ಅದರಲ್ಲಿ ಒಂದಷ್ಟು ಕಾಯಿ ಸಿಕ್ಕಿದೆ, ಕಿತ್ಕೊಬರೋಣ ಅಂತ ಹೋಗಿದ್ದಾರೆ. ಆಲ್ಮೋಸ್ಟ್ ಒಂದು 20ರಿಂದ 31 ಕಾಯಿ ಸಿಕ್ತು ಲೆಕ್ಕ ಆಗ್ತೆ. ನಾನಂತೂ ಡೈಲಿ ಅವಾಗವಾಗ ವೀಡಿಯೋ ಮಾಡೋಕ್ಕೆ ಬಂದಾಗ ಆ ಮಾವಿನ ಮರನೇ ಝೂಮ್ ಹಾಕಿ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಇವಾಗ ಅದನ್ನೆಲ್ಲ ಕಂಪ್ಲೀಟಾಗಿ ಹಣ್ಣು ಮಾಡೋಣ ಅಂತ ಕಿತ್ಕೊಬಂದಿದ್ದಾರೆ. ಸ್ಮೆಲ್ ಮಾತ್ರ ಸಖತ್ತಾಗಿತ್ತು ಮಾತ್ರ. ನನಗಂತೂ ಕಾಯ್ತಾ ಇದ್ದೆ. ನೆಕ್ಸ್ಟು ನನ್ನ ಮಗನಿಗೆ ಮಲ್ಟಿಗ್ರೇನ್ ಪೌಡ್ರ್ ಮಾಡೋಣ ಬನ್ನಿ, ಏನೇನು ಹಾಕ್ತೀನಿ ಅಂತ. ಅಕ್ಕಿ 1/4 kg ಇದೆ, ಹೆಸರು ಬೇಳೆ 1/4 kg, ಉದ್ದು 1/4 kg, ಕಡಲೆಬೀಜ 1/4 kg, ತೊಗರಿಬೇಳೆ 1/4 kg, ಬಾದಾಮಿ ಒಂದು 100 ಗ್ರಾಮು, ಕಡಲೆಬೇಳೆ 1/4 kgಯಲ್ಲಿ 1/4 kg, ಸ್ವಲ್ಪ ಕಡಲೆಬೇಳೆ ಮತ್ತು ಕಡಲೆಕಾಳು 2ರಿಂದ 1/4 kg, ಮತ್ತು ಹೆಸರು ಕಾಳು 1/4 kg, ಹೆಸರು ಕಾಳು 1/4 kg. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ. ಬಾದಾಮಿ ಒಂದು 100 ಗ್ರಾಮು, ಬಾದಾಮಿ, ಗೋಡಂಬಿ, ತೊಗರಿಬೇಳೆ, ಕಡಲೆಬೇಳೆ, ಕಡಲೆಬೀಜ, ಉದ್ದಿನಕಾಳು ಮತ್ತು ಹೆಸರು ಕಾಳು, ಹೆಸರುಬೇಳೆ, ಅಕ್ಕಿ ಇವೆಲ್ಲ 1/4 kg ಇದೆ. ಇದು ಮಾತ್ರ 100 ಗ್ರಾಮ್ ಇದೆ. ಇನ್ನು ಹೆಸರು ಕಾಳು ಮತ್ತು ಕಡಲೆಕಾಳನ್ನ ನಾನು ನೆನೆ ಹಾಕಿ ಮೊಳಕೆ ಬರ್ಸೋಕ್ಕೆ ಸ್ವಲ್ಪ ಮೊಳಕೆ ಬರೆಸ್ಲಿಕ್ಕೆ ಇಟ್ಟಿದ್ದೀನಿ. ಸದ್ಯಕ್ಕೆ ಇಷ್ಟನ್ನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು 2 ಸಲ 3 ಸಲ ಬಂದಿದ್ದೀನಿ. ಇವಾಗ ಒಂದು ದೊಡ್ಡ ಪಾತ್ರೆ ಏನಾದ್ರು ತೊಗೊಂಡು ಒಣಗಿಸೋಣ. ಮಳೆ ಇದೆ, ಬಿಸಿಲೇ ಇಲ್ಲ. ನೋಡೋಣ ಎಷ್ಟು ದಿನಕ್ಕೆ ಒಣಗುತ್ತೆ ಅಂತ. ಇನ್ನು ಯಾವ್ದಾದ್ರು ಬೇರೆ ಪಾತ್ರೆ ತೊಗೊಂಡು ಒಣಗಾಕ್ತೀನಿ. ಎಲ್ಲ ಕಾಳನ್ನೂ ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡು ಈ ಥರ ಒಂದು ದೊಡ್ಡ ಪಾತ್ರೆಗೆ ಬಿಸಿಲಿಗೆ ಒಣಗಾಕ್ತಾಯಿದ್ದೀನಿ. ಮಳೆ ಇದೆ, ನೋಡೋಣ. ಚಳಿ ಇದೆ ವೆದರ್, ಈಗ ಬೇರೆ ಮಳೆ ಸೀಸನ್ನು. ಎಷ್ಟು ಬೇಗ ಒಣಗುತ್ತೋ, ಎಷ್ಟು ತೆಳುಗೆ ಹಾಕ್ತೀವಿ ಅಷ್ಟು ಬೇಗ ಒಣಗುತ್ತಲ್ವ. ಇಲ್ಲಿ ಬೇರೆ ನಾಯಿಗಳ ಕಾಟ, ಆನೆ ಬಂದು ಕಾಯ್ತಾ ಇದೆ. ಏಯ್, ಲಾಸ್ಟ್ ಟೈಮ್ ಮಾಡಿದ್ದೆ, ಕಡಿಮೆ ಮಾಡಿದ್ದೆ. ಈ ಟೈಮು ಅದು ಬೇಗ ಖಾಲಿ ಆಗೋಯ್ತು ಅಂತೇಳಿ ಜಾಸ್ತಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಎಲ್ಲ 1/4 kg ಹಾಕಿದ್ದೀನಿ. ನಾನು ಇದನ್ನೊಂದು ಯೂಟ್ಯೂಬಲ್ಲೇ ನೋಡಿದೆ, ಕೆಲವೊಬ್ರ ಕೈಲಿ ಕೇಳಿಕೊಂಡೆ. ಅವರು ಇದೇ ಥರ ಎಲ್ಲ 1/4 kg ಹಾಕಿದರು. ರಾಗಿ ಒಂದು ಸೇರು ಹಾಕಬೇಕು. ರಾಗಿ ಸದ್ಯಕ್ಕೆ ಅದನ್ನು ಕ್ಲೀನ್ ಮಾಡಿಲ್ಲ, ಡೈರೆಕ್ಟು ರಾಗಿ ಹಿಟ್ಟನ್ನೇ ಹಾಕೋಣ, ಮಿಲ್ಲಲ್ಲಿ ಬಿಡಿಸಿ ಕ್ಲೀನ್ ಮಾಡಿಸಿ ಅಂತ ಇದ್ದೀನಿ. ಇನ್ನು ಮೆಂತ್ಯ ಕಾಳು ಒಂದು ಸ್ವಲ್ಪ 1-2 ಸ್ಪೂನ್ ಹಾಕ್ತು, ಅದನ್ನು ತೋರಿಸ್ಲಿಲ್ಲ ವೀಡಿಯೋದಲ್ಲಿ. ಮೆಂತ್ಯ ಜಾಯಿಕಾಯಿ ಬಜೆ ಮಕ್ಕಳ ಡೈಜೆಷನ್ಗೆ ತುಂಬ ಒಳ್ಳೆಯದಲ್ಲ. ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಓವರ್ನೈಟ್ ನೆನೆಸಿ ಸ್ವಲ್ಪ ಮೊಳಕೆ ಬರೆಸಿ ಅದನ್ನು ನೆನೆ ಹಾಕಿದ್ದೀನಿ. ಒಣಗಿ ಹಾಕಿದ್ದೀನಿ. ಇದು ಚೆನ್ನಾಗಿ ಒಣಗಲಿ. ಸ್ವಲ್ಪ ಮೊಳಕೆ ಬರೆಸ್ಬೇಕು. ಇದೊಂದು ಚೂರು ಜಾಸ್ತಿ ಬಂದ್ಬಿಡ್ತು.
ಕಾಳುಗಳು ಪಾಡು. ಕಾಳು ಕಾಳು ಒಣಗಲ್ಲಿ ಕಾಳು ನೋಡಿದ ಮನೆ ಮನೆ ಊಟ ಮರೆಗುಡಿ ನಿದ್ದೆ ಅಂದಂಗೆ ಮನೆ ಮನೆ ಮುದ್ದೆ ಮರೆಗುಡಿ ನಿದ್ದೆ ತಿಂದ್ಬಿಟ್ಟು ಆರಾಮಾಗಿ ಮಲಗದೆ. ಯಾರಕ್ಕೆಲ್ಲ ಜಗಳಕ್ಕೋಗಿ ಕಚ್ಚಿಸ್ಕೊಂಡು ಕಣ್ಣೇಟ್ ಮಾಡ್ಕೊ ಬಂದದೆ. ಮಳೆಗಾಲಕ್ಕಂತೂ ಏನೂ ಪ್ಲ್ಯಾನ್ ಮಾಡಬಾರ್ದು ಗುರು, ನಮಗೆ ಸಾಕಾಗೋಯ್ತು ನೋಡಿ. ನೆನೆಸಿ ಮೊಳಕೆ ಬರೆಸಿ ಅದನ್ನು ಒಣಗಿಸೋಷ್ಟರಲ್ಲಿ ಸಾಕಾಗೋಯ್ತು. ಆಲ್ಮೋಸ್ಟ್ ಒಂದು ವಾರದ ಮೇಲೇ ಟೈಮ್ ತೊಗೊಂಡಿದೆ. ಈಗ ಆಲ್ಮೋಸ್ಟ್ ಒಣಗಿದೆ ಕಾಳು, ಇಲ್ಲಿ ಮಿಕ್ಸಪ್ ಆಗಿಬಿಟ್ಟಿದೆ ಸ್ವಲ್ಪ ಕಾಳು ಎಲ್ಲ. ಇವತ್ತು ಪೌಡ್ರು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಎಲ್ಲನೂ ಹುರ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಮಾಡ್ತೀನಿ. ಹುರಿಬೇಕು ಇವಾಗ. ನಾನು ಮಾಡಿದ ಮಿಸ್ಟೇಕ್ ನೀವು ಮಾಡ್ಕೋಬೇಡಿ. ಹೆಸ್ರು ಕಾಳು ಸಪ್ರೇಟು ಮೊಳಕೆ ಬರೆಸಿ ಸಪ್ರೇಟ್ ಹುರ್ಕೊಳ್ಳಿ, ಕಡಲೆಕಾಳು ಸಪ್ರೇಟ್ ಇಟ್ಕೊಂಡು ಹುರ್ಕೊಳ್ಳಿ. ನನಗೆ ಹಿಂಸೆ ಆಗೋಯ್ತು. ಹೆಸ್ರು ಕಾಳು ಸ್ವಲ್ಪ ಜಾಸ್ತಿ ಫ್ರೈ ಆಗೋಯ್ತು, ಕಡಲೆಕಾಳು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿತ್ತು, ಹಂಗಾಗೋಯ್ತು. ಕಾಳುಗಳು ಎಲ್ಲನೂ ಬಾದಾಮಿ ಗೋಡಂಬಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇವಾಗ ಕಾಳು ಹಾಕಿದ್ದೀನಿ. ಇದನ್ನು ಫೈನಲಾಗಿ ಎಲ್ಲನೂ ಕಂಪ್ಲೀಟಾಗಿ ಹುರಿದಾಯ್ತು ಗುರು. ಘಮ ಅಂತ ಇದೆ. ಹುರಿದಿರೋದನ್ನೇ ತೊಗೊಂಡು ತಿನ್ಕೊಳ್ಳೋಣ ಅನ್ನಿಸ್ತಾ ಇದೆ ನಮಗೆ. ಸೊ ಇವಾಗ ಕಂಪ್ಲೀಟಾಗಿ ಆರಕ್ಕೆ ಬಿಟ್ಟಿದ್ದೀನಿ, ಫುಲ್ ತಣ್ಣಗಾಗಲಿ. ಆಮೇಲೆ ಪೌಡ್ರು ಮಾಡ್ತೀನಿ. ಫುಲ್ಲು ಬಿಸಿ 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 ಇದೆ. ಒಂಥರ ಸಖತ್ ಟೇಸ್ಟ್ ಕೊಡ್ತಾಯಿತ್ತು. ಹೆಸರು ಕಾಳಂತೂ ಸಖತ್ ಟೇಸ್ಟ್ ಕೊಡ್ತಾಯಿತ್ತು. ನನ್ನ ತೇಜದು ಸ್ನಾನ ಮಾಡಿಸಿ ಮಲಗಿಸಿ ಆಯಿತು. ಅವನು ಇದನ್ನು ಬಿಸಿ ಮಾಡಿ ಹೋಗಿದ್ದೆ, ಸ್ನಾನ ಮಾಡಿ ಬರೋಷ್ಟರಲ್ಲಿ ಫುಲ್ ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದನ್ನು ಪೌಡ್ರ್ ಮಾಡ್ಕೋತೀನಿ. ನಾನು ನಮ್ಮ ಮಿಕ್ಸಿಲೇ ರುಬ್ಕೋತೀನಿ. ಇದಕ್ಕೆಲ್ಲ ಕೊಡಲ್ಲ, ಅಂದರೆ ಮಿಲ್ಲಿಗೆಲ್ಲ ಕೊಡಲ್ಲ. ಯಾಕಂದರೆ ನಮ್ಮದು ಸುಜಾತ ಮಿಕ್ಸಿ, ಹೊಸ ಮಿಕ್ಸಿ ಸಖತ್ತಾಗಿ ಬ್ಲೆಂಡ್ ಮಾಡುತ್ತೆ. ಹಾಂ ಸರಿ ಆಯಿತು. ಯಾರಾದರೂ ಮಿಕ್ಸಿ ತೊಗೊಳ್ಳೋರಿದ್ರೆ ದಯವಿಟ್ಟು ಸುಜಾತನೇ ತೊಗೊಳ್ಳಿ, ಬೆಸ್ಟ್. ಫಸ್ಟ್ನೇ ರೌಂಡು ಕಡಲೆಕಾಳು ಹೆಸ್ರು ಕಾಳನ್ನ ಹಾಕಿದೆ ನೋಡಿ, ಏನು ಸಖತ್ತಾಗಿ ಪೇಸ್ಟ್ ಮಾಡಿ ಬಂದಿದೆ. 3 ನಿಮಿಷನೂ ಆಗಲಿಲ್ಲ ಗುರು, ಅಷ್ಟು ಸಖತ್ತಾಗಿ ಬ್ಲೆಂಡ್ ಮಾಡಿದೆ. ಎಲ್ಲನೂ ಪೌಡ್ರ್ ಮಾಡ್ಕೊಂಬರ್ತೀನಿ ಈಗ. ಫಸ್ಟು ಕಡಲೆಕಾಳು ಹೆಸ್ರು ಕಾಳು ಆಯಿತು. ಕೊನೆಯಲ್ಲಿ ಎಲ್ಲನೂ ಒಂದರೆ ಆಡಬೇಕು. ಅದಕ್ಕೆ ಈ ಥರ ಒಂದು ದೊಡ್ಡ ಪಾತ್ರೆಗೆ ಬಿಸಿ ಬಿಸಿ ಇದೆ ಹಿಟ್ಟು, ಎಲ್ಲನೂ ಹರಡ್ಕೊಂಡಿದ್ದೀನಿ. ಘಮ್ ಅಂತ ಇದೆ ಪೌಡ್ರು. ಸೆಕೆಂಡ್ ರೌಂಡ್. ಫೈನಲಾಗಿ ಎಲ್ಲ ರೌಂಡು ರುಬ್ಬಾಯಿತು. ಹಸಿಟ್ಟು ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ. ನಮ್ಮ ಮಿಕ್ಸಿಲೇ ಫೈನ್ ಪೇಸ್ಟ್ ಮಾಡಿಕೊಟ್ಟಿದೆ ನುಣ್ಣಗೆ. ಒಂದರೆ ಆಡ್ಕೊತೀನಿ, ಬಿಸಿ ಇದೆ ಸ್ವಲ್ಪ. ಇವಾಗ ಆರೋಕಿದ್ದೀನಿ. ಒಂದರೆ ಆಡ್ಕೊಂಡು ಆಲ್ಮೋಸ್ಟ್ ಎಲ್ಲನೂ ಕಾಳುಗಳು ನಾನು ಕಾಲು ಕೆ ಜಿ ಹಾಕ್ಕೊಂಡಿದ್ದೀನಿ. ಅದನ್ನು ಒಣಗಿಸಿ ಹುರಿದು ಪೌಡ್ರ್ ಮಾಡೋದ್ರಿಂದ ಒಂದು 6 ಮಂತ್ ಸ್ಟೋರ್ ಮಾಡ್ಕೋಬೋದು ಅನಿಸುತ್ತೆ. ಇದಕ್ಕೆ ಒಂದು ಸೇರು ನಾನು ರಾಗಿ ಹಿಟ್ಟು ಹಾಕ್ಕೋತೀನಿ. ಒಂದೊಂದು ಎಲ್ಲೋ ಕಾಳಾಗೇ ಇದೆ. ಸೊ ಜರಡಿ ಆಡ್ಕೋಬೇಕಾದ್ರೆ ಮತ್ತೆ ಜರಡಿ ಆಡಿಕೊಂಡು ಅದನ್ನು ಮತ್ತೆ ಪೌಡ್ರ್ ಮಾಡ್ಕೋತೀನಿ. ಸೊ ಇದನ್ನು ಸ್ವಲ್ಪ ಆರಕ್ಕೆ ಬಿಡ್ತೀನಿ. ನೆಕ್ಸ್ಟು ನಾನು ಇದಕ್ಕೆ ಏನು ಹಾಕ್ಬೇಕು ಗೊತ್ತಾ? ನೆಕ್ಸ್ಟು ನಾನು ನನ್ನ ಮಗನಿಗೆ ಇವಾಗ 11 ಮಂತ್ಸ್, ಆಲ್ಮೋಸ್ಟ್ 12 ಮಂತ್ಸ್, 1 ಇಯರು. ಸೊ ಅವನಿಗೆ ಸ್ವಲ್ಪ ಖಾರ ಅಭ್ಯಾಸ ಮಾಡೋಣ ಅಂತ ಒಂದೇ 1 ಟೇಬಲ್ ಸ್ಪೂನು ಮೆಣಸುಕಾಳು ಹಾಕ್ತಾಯಿದ್ದೀನಿ. ಇನ್ನೂ 1 ಟೇಬಲ್ ಸ್ಪೂನ್ ಹಾಕಿದ್ರೂ ಏನು ತೊಂದರೆ ಇಲ್ಲ ಅಂದ್ಕೋತೀನಿ, ಯಾಕಂದರೆ ಹಿಟ್ಟು ಕೂಡ ಅಷ್ಟೊಂದಿದೆ ಅಲ್ಲ. ಸೊ ಹಂಗಾಗಿ ಸಾಕು, ಇಷ್ಟೇ ಹಾಕ್ತೀನಿ ಸದ್ಯಕ್ಕೆ. ಸೊ 1 ಟೇಬಲ್ ಸ್ಪೂನು ಜೀರಿಗೆ ಹಾಕೋತೀನಿ. ಜೀರಿಗೆ ಒಳ್ಳೆಯದು. ಸೊ 2 ಟೇಬಲ್ ಸ್ಪೂನ್ ಹಾಕೋತೀನಿ ಜೀರಿಗೆ. ಮತ್ತು 1 ಜಾಯಿಕಾಯಿ ಮತ್ತು ಇದು ಬಜೆ, ಇವೆರಡರಲ್ಲಿ ಯಾವ ಜಾಯಿಕಾಯಿ ಯಾವ ಬಜೆ ಅಂತ ಮರ್ತೋಗಿದೆ. ಸೊ ಇದೆರಡನ್ನು ಜಜ್ಜಿ ಬಿಸಿ ಮಾಡಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೋತೀನಿ. ಡೈಜೆಷನ್ಗೆ ತುಂಬ ಒಳ್ಳೆಯದಲ್ವ. ನಾನು ಆಲ್ಮೋಸ್ಟ್ 3 ಮಂತ್ಸ್ ಇದ್ದಾಗ ಇದನ್ನು ಎದೆ ಹಾಲನ್ನ ಕರೆದು ಒಂದು ಕಲ್ಲಲ್ಲಿ ಚೆನ್ನಾಗಿ ಇದನ್ನು ಹಿಂಗೆ ತೆಗೆದು ಅವನಿಗೆ ಒಂದು ಚೂರು ತಿನ್ನಿಸ್ತಾ ಇದ್ದೆ ತಲೆ ಸ್ನಾನ ಮಾಡಿದಾಗ. ಈಗ ಪೌಡ್ರ್ ಮಾಡ್ಕೊಳ್ಳೋಣ. ಬೇರೆ ಥರ ಇತ್ತಲ್ಲ, ಅದನ್ನು ನಾನು ಚಾಕು ಸಹಾಯದಿಂದ ಈ ಥರ ಪುಟ್ಟ ಕಟ್ ಮಾಡ್ಕೊಂಡಿದ್ದೀನಿ. ಹಿಟ್ಟೆಲ್ಲನೂ ಇವಾಗ ನಾನು ಈ ಜರಡಿ ಆಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ತರಿ ಉಳಿದಿದೆ, ಅದನ್ನ ಇನ್ನೊಂದು ರೌಂಡ್ ರುಬ್ಕೊಂಬತ್ತೀನಿ. ನಾನು ಪೌಡ್ರು ಮಾಡ್ಕೊಂಡಿರೋದು ನಮ್ಮ ಈ ಸೇರಲ್ಲಿ 2 ಸೇರಾಗಿದೆ. ಅದಕ್ಕೆ ಇವಾಗ ನಾನು 1.5 ಸೇರು ರಾಗಿ ಹಸಿಟ್ಟು ಹಾಕ್ಕೋತೀನಿ. 1 ಸೇರು ರಾಗಿ ಹಾಕಬೇಕಿತ್ತು, ಬಟ್ ಹಸಿಟ್ಟೇ ಹಾಕ್ತೀನಿ ನಾನು. ಫುಲ್ ಹಸಿಟ್ಟು ಮಯ. ನಾನು
ರಾಗಿ ಹಿಟ್ಟು ಕೂಡ ಒಂದು ಮುಕ್ಕಾಲು ಸೇರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟೇ ಮಲ್ಟಿಗ್ರೇನ್ ಕಾಳು ಹಾಕಿದ್ರು ರಾಗಿ ಇಲ್ಲ ಅಂದರೆ ಯಾವ ಪ್ರೋಟೀನ್ ಅಲ್ವಾ, ರಾಗಿ ಇಸ್ ದ ಬೆಸ್ಟ್ ಪ್ರೋಟೀನಲ್ಲಿ ಅಲ್ವಾ. ಕಂಪ್ಲೀಟಾಗಿ ಆಗಿದೆ. ಗೋಧಿ ಒಂದು ಮಿಸ್ ಆಗಿಬಿಟ್ಟಿದೆ. ಗೋಧಿ ಹಿಟ್ಟನ್ನು ತರಿಸಿ ಅದನ್ನು ಜರಡಿ ಆಡಿ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಸೊ ಕಂಪ್ಲೀಟಾಗಿ ರೆಡಿ ಆಯಿತು. ನಮ್ಮ ಬೇಬಿಗೆ 24 ಮಂತ್ ಪಾಪುಗೆ ಮಲ್ಟಿಗ್ರೇನ್ ಪೌಡರ್ ರೆಡಿಯಾಗಿದೆ. ಅಂದರೆ ಫುಲ್ ಹಸಿಟ್ಮಯ ಆಗಿಬಿಟ್ಟಿದ್ದೀನಿ. ಕಂಪ್ಲೀಟ್ ಎಲ್ಲನೂ ಮುಗಿಸಿ ಆಯಿತು. ಇವಾಗೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಮುಗೀತು.